ನಮಸ್ತೆ, ಎಲ್ಲರಿಗೂ ಸ್ವಾಗತ. ಈಗಿನ ಕಾಲದ ಮಕ್ಕಳು ಸ್ವಲ್ಪ ವಿಚಿತ್ರವಾಗಿ ನಡ್ಕೊಳ್ತಾರೆ ಅಂತ ಪೋಷಕರಿಗೆ ಅನಿಸುತ್ತೆ ಅಲ್ವಾ? ಏನೋ ಅವ್ರ ಮಾತಿನಲ್ಲಿ ಸ್ವಲ್ಪ ರೂಡ್ನೆಸ್ ಇರುತ್ತೆ, ಮತ್ತು ದೊಡ್ಡವ್ರ ಮೇಲೆ ಅವ್ರ ಗೌರವ ಕಾಣೋದಿಲ್ಲ. ಏನಾದ್ರು ಹೇಳಿದ್ರೆ ಥಟ್ಟಂತ ಪ್ರತಿಕ್ರಿಯೆ ಕೊಡ್ತಾರೆ, ಸಿಟ್ಟು ಬೇಗ ಮಾಡ್ಕೊಳ್ತಾರೆ, ಎಲ್ಲೋ ಕಳೆದು ಹೋಗಿರ್ತಾರೆ ಅಂತ ತುಂಬ ಪೋಷಕರು ನಮಗೆ ಕೌನ್ಸಿಲಿಂಗ್ ಬಂದಾಗ ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ. ಯಾಕೆ ಈಗಿನ ಕಾಲದ ಮಕ್ಕಳು ಹೀಗೆ ಎಲ್ಲರೂ ಒಂದೇ ಒಂಥರ ವಿಚಿತ್ರವಾಗಿ ನಡ್ಕೊಳ್ತಾರೆ? ಅವರ ಮಾತಾಗಲಿ ಅವರ ವರ್ತನೆ ಆಗಲಿ ಏನೋ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಅನ್ನೋದು ಈಗಿನ ಕಾಲದ ಪೋಷಕರ ಸಮಸ್ಯೆ ಆಗಿದೆ. ನಾನು ಹೋದ್ವಾರ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೆ. ಯಾಕೆ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳೋದಿಲ್ಲ, ಅವ್ರ ಸಮಸ್ಯೆ ಏನು ಅಂತ ಹೇಳಿ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ವಿಷಯನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಯಾಕೆ ಈಗಿನ ಕಾಲದ ಮಕ್ಕಳು ಈ ಥರ ವಿಚಿತ್ರವಾಗಿ ನಡ್ಕೊಳ್ತಾರೆ, ಇದಕ್ಕೆ ಕಾರಣ ಯಾರು, ಅವರ ಮನಸ್ಸಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬಿಟ್ಟಿವೆ. ಈ ಬದಲಾವಣೆಗಳಿಗೆ ಏನು ಕಾರಣ ಇರಬಹುದು, ಯಾರು ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಈ ನಡುವೆ ನೀವೊಂದಿಷ್ಟು ಪದಗಳನ್ನ ಕೇಳಿರ್ತೀರ. ನಿಮ್ಮ ಮಕ್ಕಳು ಸಹಿತ ಈ ಪದಗಳನ್ನ ಬಳಕೆ ಮಾಡ್ತಿರ್ತಾರೆ. ಏನಪ್ಪಾ ಈ ಪದಗಳು ಅಂತಂದ್ರೆ ಝೆನ್ ಎಕ್ಸ್, ಝೆನ್ ವೈ, ಝೆನ್ ಝಿ ಮತ್ತೆ ಝೆನ್ ಆಲ್ಫಾ ಅಂತ. ಈ ಪದಗಳಿಗೂ ನಿಮ್ಮ ಮಕ್ಕಳ ಮನಸ್ಸಿಗೂ ಏನ್ ಸಂಬಂಧ ಅಂತ ನೀವು ಯೋಚನೆ ಮಾಡ್ತಿರ್ಬೇಕಲ್ವಾ? ಖಂಡಿತವಾಗ್ಲೂ ಇದಕ್ಕೆ ಒಂದು ಸಂಬಂಧ ಇದೆ. ಅದಕ್ಕಿಂತ ಮುಂಚೆ ಈ ಪದಗಳ ಅರ್ಥ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಝೆನ್ ಎಕ್ಸ್ ಅಂತಂದ್ರೆ 1965 ಇಂದ 1980 ಒಳಗೆ ಹುಟ್ಟಿರುವಂತ ಒಂದು ಪೀಳಿಗೆ. ಝೆನ್ ವೈ ಅಂತಂದ್ರೆ 1981 ಇಂದ 1996 ಒಳಗೆ ಹುಟ್ಟಿರುವಂತ ಒಂದು ಪೀಳಿಗೆ. ಇವನ್ನ ನಾವು ಮಿಲೇನಿಯಲ್ಸ್ ಅಂತಾನೂ ಕರಿತೀವಿ. ಇನ್ನು ಝೆನ್ ಝಿ ಅಂತಂದ್ರೆ 1998 ಇಂದ 2013 ಒಳಗೆ ಹುಟ್ಟಿರುವಂತ ಒಂದು ಪೀಳಿಗೆ. ಇನ್ 2013 ಇಂದ ಇಲ್ಲಿವರೆಗೂ ಇರುವಂತ ಒಂದು ಪೀಳಿಗೆನ ನಾವು ಝೆನ್ ಆಲ್ಫಾ ಅಂತ ಹೇಳಿ ಕರಿತೀವಿ. ಸೊ ಆ ಕಾಲಾವಧಿಯಲ್ಲಿ ಹುಟ್ಟಿರುವಂತ ಒಂದು ಪೀಳಿಗೆಯನ್ನ ಈ ಪದಗಳ ಮೂಲಕ ಗುರುತಿಸಲಾಗುತ್ತೆ. ಸೊ ಈ ಪದಗಳಿಗೂ ನಿಮ್ಮ ಮಕ್ಕಳ ಮನಸ್ಸಿಗೂ ಒಂದು ನೇರವಾದ ಸಂಪರ್ಕ ಇದೆ. ಹೇಗೆ ಅಂತಂದ್ರೆ ಈ ಕಾಲಾವಧಿಯಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆಗಳು ಮತ್ತು ಬದಲಾವಣೆಗಳು ನಿಮ್ಮ ಮಕ್ಕಳ ಮನಸ್ಸಿನ ಮೇಲೆ ಒಂದು ವಿಪರೀತವಾದ ಪ್ರಭಾವವನ್ನ ಬೀರಿದೆ. ಸೊ ಆ ಕಾರಣಕ್ಕಾಗಿ ಅವ್ರ ಮಾತುಕತೆ ಆಗಲಿ, ಅವ್ರ ವರ್ತನೆಗಳಾಗ್ಲಿ ಅಥವಾ ಅವರ ಮನಸ್ಥಿತಿಯಾಗ್ಲಿ ಬದಲಾವಣೆ ಆಗಿರುವುದು. ಈಗಿನ ಕಾಲದಲ್ಲಿ ನಾವು ಏನು ಝೆನ್ ಆಲ್ಫಾ ಮಕ್ಕಳು ಅಂತ ಹೇಳ್ತೀವಿ ಅಂತಂದ್ರೆ 1 ರಿಂದ 12 13 ವರ್ಷ ತನಕ ಇರುವಂತ ಮಕ್ಕಳು. ಸೊ ಇವರ ಪೀಳಿಗೆಯಲ್ಲಿ ಈ OTT ಪ್ಲಾಟ್ಫಾರ್ಮ್ಸು ಮತ್ತು ChatGPT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಹಳ ಬೆಳೆದಿರುವಂಥದ್ದು. ಈ ಬೆಳವಣಿಗೆ ಜೊತೆ ಈ ಮಕ್ಕಳು ಬೆಳ್ಕೊಂಡಿರುವಂಥ ಒಂದು ಪೀರಿಯಡ್ ಇದು. ಸೊ ಅದರ ಇನ್ಫ್ಲುಯೆನ್ಸು ಈ ಮಕ್ಕಳ ಮೇಲೆ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಕಾಂಟೆಂಟಲ್ಲಿ ಏನೇನು ಬರ್ತಿದೆಯೋ ಅದು ವೈಲೆನ್ಸ್ ಆಗಿರಬಹುದು, ಅಗ್ರೆಸಿವ್ನೆಸ್ ಆಗಿರಬಹುದು, ಒಂದು ಇಂಪಲ್ಸಿವ್ ಬಿಹೇವಿಯರ್ ಇರಬಹುದು, ಅದೇನೇ ಆಗಿರಲಿ ಅದು ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀರುವಂಥದ್ದು. ಇನ್ನು ಈ ಝೆನ್ ಝಿ ಮಕ್ಕಳು ಏನಿದ್ದಾರೆ ಅಂದರೆ 1997 ಇಂದ 2013 ಇರುವಂಥ ಮಕ್ಕಳ ಕಾಲಾವಧಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಮತ್ತು ಸ್ಮಾರ್ಟ್ಫೋನ್ಸ್ ಬಂದಿದ್ದಂಥ ಒಂದು ಕಾಲ. ಸೊ ಅದರ ಪ್ರಭಾವ ಈ ಮಕ್ಕಳ ಮೇಲೆ ಬಹಳನೇ ಇರೋವಂಥದ್ದು. ಸೊ ಅದು ಬೆಳ್ಕೊಂಡಂಗೆ ಈ ಮಕ್ಕಳನ್ನು ಬೆಳ್ಕೊಂಡು ಹೋಗಿರೋವಂಥದ್ದು. ಸೊ ಈ ಮಕ್ಕಳನ್ನ ನೀವು ನೋಡಿರಬಹುದು, ಯಾವಾಗಲೂ ಆನ್ಲೈನಲ್ಲಿ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವರ ಒಂದು ಐಡೆಂಟಿಟಿ ಸಹಿತ ಅವರ ಲೈಕ್ಸ್ ಎಷ್ಟಿದೆ, ಅವರ ಒಂದು ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ಅವರ ಒಂದು ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಡಿಪೆಂಡ್ ಆಗಿರುತ್ತೆ. ಸೊ ವಿಪರೀತವಾಗಿ ಅವರು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರ್ತಾರೆ, ಟೆಕ್ ಸ್ಯಾವಿ ಆಗಿರ್ತಾರೆ, ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಅವ್ರ ಎಕ್ಸ್ಪೋಜರು ಬಹಳನೇ ಇರುತ್ತೆ. ಸೊ ಈ ಕಾರಣಕ್ಕೆ ಏನಾಗಿರುತ್ತೆ, ಅವರೊಂದು ಕಾನ್ಸ್ಟೆಂಟ್ ಒಂದು ಪ್ರೆಷರು ಮತ್ತು ಸ್ಟ್ರೆಸ್ನ ಫೇಸ್ ಮಾಡ್ತಾರೆ. ತುಂಬ ಕಂಪ್ಯಾರಿಸನ್ಸ್ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಸೊ ಈ ಒಂದು ಮನಸ್ಥಿತಿನಲ್ಲಿ ಬೆಳೀತಿರುವಂಥ ಮಕ್ಕಳು ಈ ಝೆನ್ ಝಿ ಮಕ್ಕಳು. ಮತ್ತು ಈ ChatGPT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, OTT ಪ್ಲಾಟ್ಫಾರ್ಮ್ಸ್ ಕಾಲದಲ್ಲಿ ಬೆಳೀತಿರುವಂಥ ಈ ಒಂದು ಝೆನ್ ಆಲ್ಫಾ ಮಕ್ಕಳು. ಸೊ ಇದೇನಾಗಿದೆ ಅಂತಂದರೆ, ಮನೆಯಲ್ಲಿ ವಾತಾವರಣ ಚೆನ್ನಾಗಿದ್ರು, ಪೇರೆಂಟಿಂಗ್ ಚೆನ್ನಾಗಿದ್ರು, ಸ್ಕೂಲಲ್ಲೂ ಚೆನ್ನಾಗಿದ್ರು ಇದ್ರ ಪ್ರಭಾವಗಳು ಮಕ್ಕಳ ಮೇಲೆ ಬಹಳ ಆಗ್ತಾ ಇದೆ. ಸೊ ಆ ಕಾರಣಕ್ಕೆ ಮಕ್ಕಳು ವರ್ತನೆ ಆಗಲಿ, ಅವರ ಮಾತಾಗಲಿ,
ಅವರ ಮನಸ್ಥಿತಿಗಳಾಗ್ಲಿ ಬಹಳಷ್ಟು ಬದಲಾವಣೆಗಳಾಗ್ಬಿಟ್ಟಿವೆ. ಸೊ ಒಂದು ಕಾಮನ್ ಪ್ಯಾಟರ್ನ್ನ, ಒಂದು ಕಾಮನ್ ಟ್ರೆಂಡನ್ನು ನೀವು ನೋಡ್ತಾ ಇರ್ಬೋದು ಈ ಮಕ್ಕಳಲ್ಲಿ. ಎಲ್ಲರೂ ಒಂದೇ ಥರ ಮಾತಾಡ್ತಾರೆ, ಒಂದೇ ಥರ ನಡ್ಕೊಳ್ತಾರೆ, ಅವರು ಡ್ರೆಸ್ ಮಾಡೋ ರೀತಿ ಒಂದೇ ಥರ ಇರುತ್ತೆ, ಅವ್ರ ಲೈಫ್ ಸ್ಟೈಲ್ ಒಂದೇ ಥರ ಇರುತ್ತೆ, ಅವ್ರು ಯೋಚನೆ ಮಾಡೋ ರೀತಿ ಬಹುತೇಕ ಒಂದೇ ಥರ ಇರುತ್ತೆ. ಎಲ್ಲರಲ್ಲೂ ಒಂದು ಕಾಮನ್ ಪ್ಯಾಟರ್ನ್ನ ನಾವು ಕಾಣಬಹುದು. ಜೊತೆಗೆ ಈ ನನ್ನ ಕಾನ್ಸ್ಟೆಂಟ್ ಪ್ರೆಷರು, ಸ್ಟ್ರೆಸ್ಸು, ಕಾಂಪಿಟೇಷನ್ನು, ಕಂಪ್ಯಾರಿಸನ್ಸ್ ನಡೀತಿರೋದ್ರಿಂದ ಈ ಮಕ್ಕಳಲ್ಲಿ ಆಂಗ್ಸೈಟಿ ಅನ್ನೋದು ತುಂಬಾನೇ ಇರುತ್ತೆ, ಆತಂಕ ಅನ್ನೋದು. ತುಂಬ ಸ್ಟ್ರೆಸ್ ಫೇಸ್ ಮಾಡ್ತಾ ಇರ್ತಾರೆ. ಪಿಯರ್ ಪ್ರೆಷರ್ ಆಗಿರ್ಬೋದು, ಸ್ನೇಹಿತರಿಂದಾಗಲಿ ಅಥವಾ ಅವರ ಒಂದು ಇಂಡಸ್ಟ್ರಿನಲ್ಲಿ ತುಂಬಾ ಕಾಂಪಿಟೇಷನನ್ನು ಅವರು ಫೇಸ್ ಮಾಡ್ತಿರ್ತಾರೆ. ಸೊ ಆ ಕಾರಣಕ್ಕಾಗಿ ಅವರಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸು ಸಹಿತ ತುಂಬಾ ನಾವು ಈ ಮಧ್ಯ ಕಾಣ್ತಾ ಇದ್ದೀವಿ. ಆಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, OCDs ಇರಬಹುದು. ಈ ಥರ ಅನೇಕ ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಸಹಿತ ಈ ಮಕ್ಕಳಲ್ಲಿ ನಾವು ಬಹಳನೇ ನೋಡ್ತಾ ಇರೋಂಥದ್ದು. ಜೊತೆಗೆ ಈ ಮಕ್ಕಳು ನಾವು ನೋಡ್ತಿರೋ ಹಾಗೆ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಎಮೋಷ್ನಲ್ ಆಗಿರೋದು ಸ್ವಲ್ಪ ಕಡಿಮೆ, ಮತ್ತು ಎಮೋಷನ್ಸ್ ಇದ್ದರೂ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ, ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಎಮೋಷ್ನಲ್ ಇರ್ರೆಗ್ಯುಲಾರಿಟೀಸ್ನ ನಾವು ಈ ಮಕ್ಕಳಲ್ಲಿ ಕಾಣಬಹುದು. ಇದ್ರ ಜೊತೆಗೆ ಈ ಮಕ್ಕಳು ತುಂಬ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಅಂತಂದರೆ ಥಟ್ಟಂತ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡುವಂಥದ್ದು, ಕೋಪ ಮಾಡ್ಕೊಳ್ಳೋವಂಥದ್ದು, ಸಂಯಮನೇ ಇಲ್ದಿರೋ ಅಂಥದ್ದು. ಅಪ್ಪ ಅಮ್ಮ ಏನಾದ್ರು ಹೇಳಿದ್ರೆ ತಕ್ಷಣ ಕೋಪ ಮಾಡ್ಕೊಂಬಿಡೋದು, ಸಿಟ್ಟು ಮಾಡ್ಕೊಳ್ಳೋದು, ಅಪ್ಪ ಅಮ್ಮನ ಮೇಲೆ ರೇಗಾಡುವಂಥದ್ದು ನಾವು ಕಾಣಬಹುದು. ಇದು ಎಲ್ಲನೂ ಈ ಸೋಷಿಯಲ್ ಮೀಡಿಯಾ ಮತ್ತು OTT ಪ್ಲ್ಯಾಟ್ಫಾರ್ಮ್ಸ್ ಕಾಂಟೆಂಟಿಂದ ಆಗ್ತಿರುವಂಥ ಒಂದು ಪ್ರಭಾವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೊತೆಗೆ ಇಲ್ಲಿ ಏನಾಗಿದೆ ಅಂತಂದರೆ ಈ ಪೇರೆಂಟಿಂಗು ಒಂದು ಸ್ವಲ್ಪ ಕಾರಣ ಆಗಿದೆ. ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ತಾವು ಚಿಕ್ಕವರಿದ್ದಾಗ ಏನು ಅನುಭವಿಸ್ಲಿಲ್ವೋ, ಏನು ಅವ್ರಿಗೆ ಸಿಕ್ಕಿರಲಿಲ್ವೋ ಅದನ್ನೆಲ್ಲದನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು, ಆ ಸೌಲಭ್ಯಗಳನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪಾಪ ಪೋಷಕರು ತುಂಬ ಪ್ರೀತಿಯಿಂದ, ಕಾಳಜಿಯಿಂದ ಮಾಡ್ತಿರುವಂಥದ್ದು. ಸೊ ಮಕ್ಕಳು ಏನಾದ್ರು ಹಠ ಮಾಡಿದ ತಕ್ಷಣ ಕೊಡಿಸ್ಬಿಡೋದು. ಇದರಿಂದ ಏನಾಗ್ತಿದೆ ಅಂದರೆ ಮಕ್ಕಳಿಗೆ ಒಂದು ಕಾದು ಬಯಸಿದ್ದನ್ನು ಪಡೆಯುವಂಥ ಒಂದು ಸಂಯಮ ಹೊಟ್ಟೋಗ್ಬಿಟ್ಟಿದೆ. ನಾನು ಏನು ಕೇಳಿದ್ರು ತಂದೆ ತಾಯಿ ನನಗೆ ತಕ್ಷಣ ಕೊಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂದಿದೆ. ಜೊತೆಗೆ ಅದು ಏನೇನು ಪಡಿತಾ ಇದ್ದಾರೋ ಅದ್ರ ಬಗ್ಗೆ ಬೆಲೆನೂ ಕಳ್ಕೊಳ್ತಾ ಇದ್ದಾರೆ. ಸೊ ಆ ಗ್ರ್ಯಾಟಿಟ್ಯೂಡ್ ಅನ್ನೋದು ಮಕ್ಕಳಿಗೆ ಬರ್ತಾ ಇಲ್ಲ, ಡಿಲೇಡ್ ಗ್ರ್ಯಾಟಿಫಿಕೇಶನ್ ಬರ್ತಿಲ್ಲ. ತಕ್ಷಣ ಎಲ್ಲ ತನಗೆ ಮನಸ್ಸಿಗೆ ಬಂದಿದ್ದ ತಕ್ಷಣ ಆಗ್ಬಿಡ್ಬೇಕು, ತನಗೆ ಏನು ಇಷ್ಟನೋ ತಕ್ಷಣ ಅದನ್ನು ಪಡೆದು ಬಿಡಬೇಕು ಅನ್ನೋ ಒಂದು ಮನೋಸ್ಥಿತಿಗೆ ಬರ್ತಾ ಇದ್ದಾರೆ ಮಕ್ಕಳು. ಅದು ಸಿಗಲಿಲ್ಲ ಅಂದರೆ ಫ್ರಸ್ಟ್ರೇಷನ್ನು, ಸಿಟ್ಟು, ಕೋಪ, ಜಗಳ, ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಏನಕ್ಕಾಗ್ತಿದೆ ಅಂತಂದರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಅವರು ಆ್ಯಕ್ಟಿವ್ ಆಗಿರುವಂಥ ಒಂದು ಕಾರಣಕ್ಕೆ, ಆ ಕಾಂಟೆಂಟಿಂದ ಇನ್ಫ್ಲೂಯೆನ್ಸ್ ಆಗಿರೋ ಒಂದು ಕಾರಣಕ್ಕೆ ಈ ಒಂದು ಬದಲಾವಣೆಗಳನ್ನು ನಾವು ಈ ಮಕ್ಕಳ ಮನಸ್ಥಿತಿನಲ್ಲಿ ಕಾಣಬಹುದು. ಸೊ ಇವನ್ ನೀವು ಕೇಳಿರ್ಬೋದು, ಮಕ್ಕಳು ಅಪ್ಪ ಅಮ್ಮನ ಬ್ರೋ ಅಂತ ಹೇಳಿ ಅಡ್ರೆಸ್ ಮಾಡ್ತಾರೆ. ಅಂದರೆ ತಂದೆ ತಾಯಿಗಳಿಗಾಗಲಿ ಅಥವಾ ಅಕ್ಕ ತಂಗಿ ಫ್ರೆಂಡ್ಸ್ ಎಲ್ಲರಿಗೂ ಬ್ರೋ. ಸೊ ಈ ಬ್ರೋ ಕಲ್ಚರ್ ಅಂತ ಬಂದಿರೋದು ಸಹಿತ ಈ ಒಂದು ಪೀಳಿಗೆನಲ್ಲಿ ಬ್ರೋ ಕಲ್ಚರ್ ಆಗಿರಬಹುದು. ಅಥವಾ ಐ ನೋ ಆಲ್ ಆ್ಯಟಿಟ್ಯೂಡ್, ಅಂದರೆ ನನಗೆಲ್ಲ ಗೊತ್ತು, ನೀವೇನು ನನಗೆ ಹೇಳಬೇಡಿ, ನಾನು ನೋಡಿದ್ದೀನಿ, ನಾನು ಕಂಡಿದ್ದೀನಿ, ನನಗೆಲ್ಲ ಗೊತ್ತು ಅನ್ನೋ ಐ ನೋ ಆಲ್ ಅನ್ನೋ ಒಂದು ಆ್ಯಟಿಟ್ಯೂಡನ್ನು ಸಹಿತ ನಾವು ಈ ಮಕ್ಕಳಲ್ಲಿ ಕಾಣಬಹುದು. ಮತ್ತು ಇವರು ಫಿನಾನ್ಸಿಗೆ ಸಾಕಷ್ಟು ಅವರ ಆದ್ಯತೆಯನ್ನು ಕೊಡ್ತಾರೆ. ಮತ್ತು ಇವರಲ್ಲಿ ಒಂದು ಬೀಯಿಂಗ್ ಕೂಲ್ ಅನ್ನೋ ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಅಂದರೆ ಒಂದು ಬಿಂದಾಸಾಗಿ ನಾನು ಇರಬೇಕು, ಅದು ನನ್ನ ಮಾತಿನಲ್ಲಿ ಆಗಿರ್ಬೋದು, ನಾನು ಮಾಡ್ಕೊಳ್ಳೋ ಒಂದು ಡ್ರೆಸ್ಸಲ್ಲಿ ಇರ್ಬೋದು, ನನ್ನ ಲೈಫ್ ಸ್ಟೈಲ್ ಇರ್ಬೋದು, ನಾನು ಕೂಲಾಗಿರಬೇಕು ಅನ್ನೋ ಒಂದು ಬಯಕೆ ಅವರಲ್ಲಿ ಇರುತ್ತೆ. ಸೊ ನಾನು ಒಂಥರ ಟಫ್ ಆಗಿ ಮಾತಾಡಿದ್ರೆ, ಒಂಥರ ರೇಗಿಸ್ಕೊಂಡು ಮಾತಾಡಿದ್ರೆ ನಾನು ಕೂಲಾಗಿ ಕಾಣ್ತೀನಿ ಅನ್ನೋ ಒಂದು ನಂಬಿಕೆ. ಸೊ ಇದು ಒಂದು ಕಾಮನ್ ಟ್ರೆಂಡ್. ಇದು ಎಲ್ಲ ಈಗಿನ ಕಾಲದ ಮಕ್ಕಳು ಒಂದು ಫಾಲೋ ಮಾಡ್ತಿರೋವಂಥದ್ದು. ಇನ್ನು ಈ ದೊಡ್ಡವರು ಏನಾದ್ರು ಹೇಳಿದ್ರೆ ಅವ್ರಿಗೆ ಅದು ಒಂಥರ ಬೇಗ ಇರಿಟೇಟ್ ಆಗಿಬಿಡ್ತಾರೆ. ದೊಡ್ಡವ್ರು ಏನು ಹೇಳಿದ್ರು ಅದೊಂಥರ ಬೋರಿಂಗು, ಇಲ್ಲ ದೊಡ್ಡವ್ರು ಏನು ಹೇಳಿದ್ರು ಅವ್ರಿಗದು ವಿಚಿತ್ರ ಅನಿಸುತ್ತೆ. ನಮಗೆ ಅವ್ರು ವಿಚಿತ್ರ ಅನ್ನಿಸ್ತಾರೆ, ಆದರೆ ಅವ್ರಿಗೆ ದೊಡ್ಡವ್ರು ಏನಾದ್ರು ಹೇಳಿದ್ರೆ ಅದು ಅವ್ರಿಗೆ ವಿಚಿತ್ರ ಅನಿಸುತ್ತೆ. ಸೊ ಒಂಥರ ವಿಯರ್ಡ್ ಅಂತ ಅನ್ಸೋದು, ದೊಡ್ಡವ್ರು ಬೋರಿಂಗ್ ಅನ್ಸೋದು. ಮತ್ತು ನಮ್ಮ ಹಳೆ ಕಾಲದ ಒಂದು ಪದ್ಧತಿಗಳಾಗಿರ್ಬೋದು ಅಥವಾ ಆಚರಣೆಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಅದನ್ನೆಲ್ಲ ನಾವು ಪ್ರಶ್ನೆ ಮಾಡುವಂಥದ್ದು, ಅದನ್ನ ಏನಕ್ಕೆ ಮಾಡಬೇಕು ಅಂತ ತಿಳ್ಕೊಳ್ಳೋ ಅಂಥ ಒಂದು ಕ್ಯೂರಿಯಾಸಿಟಿ ಸಹಿತ ಈ ಜನ್ರೇಷನ್ನಲ್ಲಿ ನಾವು ಕಾಣ್ಬೋದು. ಈ ಒಂದು ಅಂಶ ಮಾತ್ರ ಕೆಟ್ಟದ್ದಲ್ಲ.
ಅವರು ಪ್ರಶ್ನೆ ಮಾಡಿ ಅದು ಏನಕ್ಕೆ ಮಾಡ್ಬೇಕು, ನಾವು ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದೆ. ಅದಕ್ಕೆ ನಾವು ಕೋಪ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದನ್ನ ನಾವು ಉದ್ದಟತನ ಅಂತಲೂ ನಾವು ಕರೆಯೋದು ತಪ್ಪಾಗತ್ತೆ. ಕಾರಣ ತಿಳ್ಕೊಂಡು ಅದನ್ನ ಮಾಡುವಂಥದ್ದಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹ ನೀಡಬೇಕು. ಅದರಿಂದ ಅವರು ಬೆಳ್ಕೊಂಡು ಹೋಗ್ತಾರೆ. ಜೊತೆಗೆ ಇನ್ನೇನಾಗಿದೆ ಅಂತಂದ್ರೆ, ಅವರಲ್ಲಿ ನಾವು ಸಾಕಷ್ಟು ಈ ಒಂದು ಸ್ಲೀಪಿಂಗ್ ಡಿಸಾರ್ಡರ್ಸ್ ಆಗಲಿ ಅಥವಾ ಈಟಿಂಗ್ ಡಿಸಾರ್ಡರ್ಸ್ ಆಗಲಿ ನಾವು ನೋಡ್ಬೋದು. ಅವರು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಒಂದು ಕಾರಣಕ್ಕೆ, ಮತ್ತೆ ಜಾಸ್ತಿ ಮೊಬೈಲ್ ಮತ್ತೆ OTT ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಇರೋ ಕಾರಣ ಏನಾಗಿದೆ, ಅವರ ಫಿಸಿಕಲ್ ಆಕ್ಟಿವಿಟಿ ಸಹಿತ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿರೋದ್ರ ಜೊತೆ ಈ ಸ್ಕ್ರೀನ್ ಅಡಿಕ್ಷನ್ನು ಸಹಿತ ಜಾಸ್ತಿ ಆಗಿರುವಂಥದ್ದು. ಅಡಿಕ್ಷನ್ ಜಾಸ್ತಿ ಆಗಿರೋದ್ರಿಂದ ಜಂಕ್ ಫುಡ್ ಅಡಿಕ್ಷನ್ ಜಾಸ್ತಿ ಆಗಿರುವಂಥದ್ದು. ಸೊ ಈ ಎರಡು ಕಾರಣಗಳಿಗೆ ಅವ್ರಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಮತ್ತೆ ಈಟಿಂಗ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಅತಿಯಾಗಿ ತಿನ್ನೋದು, ಇಲ್ಲ ಅಂದ್ರೆ ತಿಂದೇನೆ ಇರುವಂಥದ್ದು, ಅದು ಆ ಡಿಸಾರ್ಡರ್ಸ್ ಸಹಿತ ನಾವು ಈ ಮಕ್ಕಳಲ್ಲಿ ನಾವು ಕಾಣಬಹುದು. ಸೊ ಇದರಿಂದ ಏನಾಗಿರುತ್ತೆ ಅಂದ್ರೆ ಅವ್ರ ಸೋಷಿಯಲ್ ಲೈಫ್ ಸಹಿತ ತುಂಬಾನೇ ಕಡಿಮೆ ಆಗಿರುತ್ತೆ. ಸೊ ಸಾಮಾಜಿಕವಾಗಿ ಅವರು ಫೇಸ್ ಟು ಫೇಸ್ ಯಾರನ್ನು ಮೀಟ್ ಮಾಡ್ತಾ ಇರೋದಿಲ್ಲ, ಮಾತಾಡ್ತಾ ಇರೋದಿಲ್ಲ. ಎಲ್ಲಾನು ಅದು ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಮೆಸೆಂಜರ್ ಮೂಲಕ ಮಾತಾಡುವಂಥದ್ದು ಅವರ ಒಂದು ಅಭ್ಯಾಸ. ಸೋಷಿಯಲ್ ಆಗಿ ರಿಯಲ್ ಲೈಫ್ ಅಲ್ಲಿ ಯಾರು ಮೀಟ್ ಮಾಡಿದಾಗ ಅವ್ರ ಜೊತೆ ಹೇಗ್ ಮಾತಾಡ್ಬೇಕು, ಅವ್ರ ಜೊತೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಅವ್ರನ್ನ ಹೇಗೆ ಗೌರವಿಸಿ ಮಾತಾಡಬೇಕು ಅನ್ನೋದು ಈ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆ ಕೊರತೆಯನ್ನ ನಾವು ಈ ಮಕ್ಕಳಲ್ಲಿ ನಾವು ಹೆಚ್ಚಾಗಿ ನೋಡಬಹುದು. ಮತ್ತೆ ಇವ್ರಿಗೆ ಈ ದೊಡ್ಡವರ ಒಂದು ಜವಾಬ್ದಾರಿ ಏನಿರುತ್ತೆ ಅದನ್ನ ತಗೊಳ್ಳೋದಿಕ್ಕೆ ಇಷ್ಟ ಆಗ್ತಿರಲ್ಲ, ಒಂಥರ ಹೆಸಿಟೇಟ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಜವಾಬ್ದಾರಿ ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಅನ್ನೋ ಒಂದು ಪ್ರವೃತ್ತಿ ಸಹಿತ ನಾವು ಈ ಮಕ್ಕಳಲ್ಲಿ ನಾವು ನೋಡಬಹುದು. ಸೊ ಆ ಕಾರಣಕ್ಕೇನೆ ಈ ಕಾಲದ ಒಂದು ಈ ಜೆನ್ಸಿ ಅಂತ ಏನ್ ಹೇಳ್ತೀವಿ, ಈ ಮಕ್ಕಳು ಮದುವೆ ಆಗ್ತಿರೋದು ಸಹಿತ ಲೇಟ್ ಆಗ್ತಾ ಇದೆ. ಬೇಗನೆ ಮದುವೆ ಆಗೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅಲ್ಲೊಂದು ಕಮಿಟ್ ಆಗಬೇಕು, ಒಂದು ರೆಸ್ಪಾನ್ಸಿಬಿಲಿಟಿನ ತಗೋಬೇಕು, ಆ ಒಂದು ಸಾಮರ್ಥ್ಯ ನಮ್ಗಿಲ್ಲ, ನಮ್ಮ ಕೈಲಿ ತಗೊಳಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಡಿಲೇಡ್ ಮ್ಯಾರೇಜಸ್ ಸಹಿತ ಇವಾಗ ಆಗ್ತಿರೋದನ್ನ ನಾವು ಈ ಒಂದು ಪೀಳಿಗೆನಲ್ಲಿ ನಾವು ಕಾಣಬಹುದು. ಸೊ ಈ ಎಲ್ಲಾ ಕಾರಣಕ್ಕೂ ನಾವು ಮಕ್ಕಳನ್ನ ಬೈಯೋದಕ್ಕಾಗೋದಿಲ್ಲ. ಇದು ಒಂಥರ ಕಾಲಕ್ಕೆ ಬೈಬೋದು, ಅಥವಾ ಈ ಕಾಲದಲ್ಲಿ ಆಗಿರುವಂತ ಈ ಬೆಳವಣಿಗೆ ಮತ್ತು ಬದಲಾವಣೆಯನ್ನ ನಾವು ಹೊಣೆಗಾರಿಕೆನ ಮಾಡಬಹುದು ಹೊರತು ಬರೀ ಮಕ್ಕಳನ್ನ ಬೈದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ನನ್ನ ಭಾವನೆ. ಸೊ ಈ ಕಾರಣಕ್ಕಾಗಿ ಪೋಷಕರು ಏನ್ ಮಾಡ್ಬೇಕು ಅಂತಂದ್ರೆ, ಮಕ್ಕಳನ್ನ ಕ್ರಿಟಿಸೈಸ್ ಮಾಡೋ ಬದಲು ಅಥವಾ ಅವ್ರಿಗೆ ಬೈಯೋ ಬದಲು, ಕಾಲ ಬದಲಾಗಿದೆ, ಕಾಲದಲ್ಲಿ ಒಂದಿಷ್ಟು ಬದಲಾವಣೆಗಳು ಬೆಳವಣಿಗೆಗಳಾಗಿರೋದ್ರಿಂದ ಮಕ್ಕಳು ಹೀಗಾಗಿದ್ದಾರೆ, ಅವರ ಮನಸ್ಥಿತಿಗಾಗ್ಲಿ, ಅವರ ಒಂದು ಮಾತಿನಲ್ಲಾಗ್ಲಿ ಅಥವಾ ಒಂದು ವರ್ತನೆಯಲ್ಲಾಗಿ ಏನು ಬದಲಾವಣೆ ಕಾಣ್ತಾ ಇದೀವೋ ಅದಕ್ಕೆ ಕಾಲ ಒಂದು ಜವಾಬ್ದಾರಿ ಅಂತ ಹೇಳಿ ಮಕ್ಕಳ ಜೊತೆ ಆದಷ್ಟು ನಾವು ಒಂದು ಸಂಯಮದಿಂದ ನಡ್ಕೊಂಡು ಅವರನ್ನ ಹೇಗೆ ತುಂಬಾ ಸೂಕ್ಷ್ಮವಾಗಿ ಆ ಒಂದು ಸ್ಕ್ರೀನ್ ಅಡಿಕ್ಷನ್ ಇಂದ, ಅವರ ಒಂದು ಆ ವರ್ಚುವಲ್ ವರ್ಲ್ಡ್ ಏನಿದೆ, ಆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, OTT ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಆ ಸ್ಮಾರ್ಟ್ ಫೋನ್ಸ್ ಇಂದ ಹೊರಗೆ ಕರ್ಕೊಂಡು ಬಂದು ಈ ಒಂದು ವಾಸ್ತವಿಕವಾಗಿ ನಾವು ಏನು ಬಾಳ್ತಾ ಇದ್ದೀವಿ ಅಲ್ಲಿ ಆದಷ್ಟು ಒಂದು ಜನಗಳ ಜೊತೆ ಬೆರೆಯುವಂತಹ ಒಂದು ವಾತಾವರಣನ ಪೋಷಕರು ಮಕ್ಕಳಿಗೆ ನೀಡಬೇಕು. ಆದಷ್ಟು ಅವ್ರಿಗೆ ಅದನ್ನ ಪ್ರೋತ್ಸಾಹ ಕೊಟ್ಟು ಅವರಿಗೆ ಪ್ರಕೃತಿ ಜೊತೆಗೆ ಮತ್ತೆ ಜನಗಳ ಜೊತೆ ಬೆರೆತು ಸಂಪರ್ಕದಲ್ಲಿರೋದಕ್ಕೆ ಅವ್ರಿಗೆ ನೀವು ಪ್ರೋತ್ಸಾಹ ನೀಡಿ ಇದರಿಂದ ಅವ್ರಿಗೆ ಒಂದು ಒಳ್ಳೆ ದಾರಿನಲ್ಲಿ ಕರ್ಕೊಂಬರುವಂಥದ್ದು. ಜೊತೆಗೆ ಆದಷ್ಟು ಅವ್ರ ಜೊತೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿ, ಅವ್ರ ಮಾತಿಂದ ಏನು ಅಗೌರವ ಸಲ್ತಾ ಇದೆ, ಯಾವ ಥರ ಅದು ಒರಟು ಅಂತ ಅನ್ಸುತ್ತೆ, ಅದರಿಂದ ಹೇಗೆ ಬೇಜಾರಾಗುತ್ತೆ ಇನ್ನೊಬ್ರಿಗೆ ಅನ್ನೋದನ್ನ ಓಪನ್ ಆಗಿ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡಿ ಅವ್ರು ಹೇಗೆ ಸುಧಾರಿಸ್ಕೋಬಹುದು ಅಂತ ಹೇಳ್ಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು ಸೂಕ್ತವಾದ ಬದಲಾವಣೆಗಳನ್ನ ಮಾಡ್ಕೊಳ್ತಾರೆ. ನೋಡಿದ್ರ ಈ ಕಾಲದಲ್ಲಿ ಆಗಿರುವಂತಹ ಒಂದು ಬದಲಾವಣೆ ಮತ್ತೆ ಬೆಳವಣಿಗೆಯಿಂದ ಮಕ್ಕಳ ಮೇಲೆ ಎಷ್ಟು ಅದು ಪರಿಣಾಮ ಬೀರಿದೆ, ಅದರಿಂದ ಅವರ ಒಂದು ಮಾತುಕತೆ ಆಗ್ಲಿ, ಒಂದು ವರ್ತನೆಗಾಗ್ಲಿ, ಮನಸ್ಥಿತಿ ಆಗ್ಲಿ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅನ್ನೋದನ್ನ ನಾವು ಕಾಣಬಹುದಲ್ವಾ. ಸೊ ಇವತ್ತಿಂದ ನಿಮ್ಮ ಮಕ್ಕಳು ಯಾವ ಒಂದು ಪೀಳಿಗೆಗೆ ಸಂಬಂಧಪಟ್ಟವರು ಅಂತ ತಿಳ್ಕೊಂಡು ಜೆನ್ಝೀನಾ, ಜೆನ್ ಆಲ್ಫಾನ ಅಂತ ಹೇಳಿ ಅವ್ರ ಮೇಲೆ ಯಾವ ಪ್ರಭಾವ ಬೀರಿದೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಒಂದೊಳ್ಳೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ತೆ.